ಆತ್ಮೀಯ ರೈತ ಬಂಧುಗಳೇ, ಬೇರೆ ಯಾವುದೇ ಉದ್ಯಮಿಗೆ ಹೋದ್ರೂ ಸಹ ಲಾಭ ಇದ್ದರೆ ಮಾತ್ರ ಮುಂದುವರಿಸ್ತಾರೆ. ಆದರೆ ಕೃಷಿ ಮಾತ್ರ ಲಾಭ ಇರಲಿ ನಷ್ಟ ಇರಲಿ ತಾವು ನಡೆಸ್ಕೊಂಬರ್ತಕ್ಕಂಥದ್ದು. ಕೃಷಿ ಇಲ್ಲದೆ, ಆಹಾರ ಇಲ್ಲದೆ ಇವತ್ತು ದೇಶ ರಾಜ್ಯ ಯಾವುದು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಕೃಷಿಗೆ ಹೆಚ್ಚು ಆದ್ಯತೆಯನ್ನು ಕೊಡಬೇಕಾಗಿದ್ದು FAOಗಳ ಮೂಲಕ, ಸ್ಟಾರ್ಟಪ್ಸ್ಗಳ ಮೂಲಕ ಕ್ವಾಲಿಫೈಡ್ ಇರ್ತಕ್ಕಂಥ ಯುವಕರು ಸಹ ಈ FAOಗಳು ಉತ್ಪಾದಕರ ಸಂಸ್ಥೆಗಳನ್ನ ತೆರೆದಾಗ ಲಾಭದಾಯಕವಾದಂಥ ಉದ್ಯಮಿ ಆಗಲಿಕ್ಕೆ ಅವಕಾಶಗಳಿದೆ. ಇವೆಲ್ಲ ಕಾರಣಕ್ಕೆ ಈ ತಿಂಗಳು 28/2/2025 ಫೆಬ್ರವರಿನಲ್ಲಿ ಪ್ರಾರಂಭ ಮಾಡಿ 2ನೇ ತಾರೀಕು 3ನೇ ತಿಂಗಳು 2025 FAO ಮೇಳವನ್ನು GKVK ಹಿಂಭಾಗದಲ್ಲಿ ಆರ್ಟಿಕಲ್ಚರ್ ಕಾಲೇಜ್ ಮೈದಾನದಲ್ಲಿ ನಾವು ಮಾಡ್ತಾ ಇದ್ದೀವಿ. ಇದರ ಉದ್ದೇಶ ಸರ್ಕಾರದ ಏನು ಯೋಜನೆಗಳನ್ನ ನಾವು ಉಪಯೋಗಿಸ್ಕೋಬೇಕು, ಬೆಳೆಯೋ ಪದ್ಧತಿಯಿಂದ ಹಿಡಿದು ಹೊಸ ತಂತ್ರಜ್ಞಾನದ ವ್ಯವಸ್ಥೆ ನಿಮಗೆ ಅರ್ಥ ಆಗುತ್ತೆ. ಮಾರುಕಟ್ಟೆಗೆ ಹಾರ್ವೆಸ್ಟ್ ಆದ ತಕ್ಷಣವೇ ಕೊಟ್ಟಾಗ ಸಿಗೋ ಲಾಭಕ್ಕೂ, ಬ್ರ್ಯಾಂಡಿಂಗ್ ಮಾಡಿಕೊಟ್ಟಾಗ ಸಿಗೋ ಲಾಭಕ್ಕೂ ವ್ಯತ್ಯಾಸವನ್ನು ಸಹ ನೀವು ಗಮನಿಸ್ಬೋದು. ನಾನು ಮತ್ತು ನಮ್ಮ ಇಲಾಖೆ ಎಲ್ಲ ಅಧಿಕಾರಿಗಳು ಇರ್ತೀವಿ. ಈ 3 ದಿವಸ FAO ಮೇಳ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು, ರೈತ ಬಂಧುಗಳು ಭಾಗವಹಿಸಬೇಕು ಅಂತೇಳಿ ವಿನಂತಿ ಮಾಡ್ತೀವಿ.